ಸ್ಕಂದಮಾತಾ ದುರ್ಗಾದೇವಿಯ ನವದುರ್ಗೆಯರ 5ನೇ ರೂಪವಾಗಿದ್ದು, ನವರಾತ್ರಿಯ 5ನೇ ದಿನದಂದು ಪೂಜಿಸಲಾಗುತ್ತದೆ. ಸ್ಕಂದ, ಕಾರ್ತಿಕೇಯ, ದೇವನ ತಾಯಿಯಾಗಿರುವುದರಿಂದ ಆಕೆಗೆ ಈ ಹೆಸರು ಬಂದಿದೆ. ಅವಳು ಸಿಂಹದ ಮೇಲೆ ಕುಳಿತು ತನ್ನ ಮಡಿಲಲ್ಲಿ ಸ್ಕಂದನನ್ನು ಹಿಡಿದುಕೊಂಡು, 4 ಕೈಗಳಲ್ಲಿ ಕಮಲದ ಹೂಗಳನ್ನು ಮತ್ತು ಅಭಯ ಮುದ್ರೆಯನ್ನು ಧರಿಸುತ್ತಾಳೆ. ಸ್ಕಂದಮಾತೆಯನ್ನು ಪೂಜಿಸುವುದರಿಂದ ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಸಂತಾನ ಭಾಗ್ಯ ದೊರಕುತ್ತದೆ ಎಂದು ನಂಬಲಾಗಿದೆ. ಸ್ಕಂದಮಾತೆಯ ಸ್ವರೂಪ ಮತ್ತು ಮಹತ್ವ. 1. ಸ್ಕಂದ ಎಂದರೆ ದೇವತೆಗಳ ಸೇನಾಪತಿ ಕಾರ್ತಿಕೇಯ, ಮತ್ತು ಮಾತಾ ಎಂದರೆ ತಾಯಿ. 2. ರೂಪ. ಈ ದೇವಿಯು ಕಮಲದ ಆಸನದ ಮೇಲೆ ಕುಳಿತು, ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ತನ್ನ ಮಗ ಸ್ಕಂದನನ್ನು ಮಡಿಲಲ್ಲಿ ಇರಿಸಿಕೊಂಡಿರುತ್ತಾಳೆ. ಮತ್ತು ಲಕ್ಷಣಗಳು: ಆಕೆಗೆ 4 ಕೈಗಳಿವೆ. ಒಂದು ಕೈಯಲ್ಲಿ ಅಭಯ ಮುದ್ರೆ ಇದ್ದು, ಅದು ಭಯಗಳನ್ನು ನಿವಾರಿಸುತ್ತದೆ. ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ. ನವರಾತ್ರಿಯ ವಿಶೇಷತೆ. ನವರಾತ್ರಿಯ 5ನೇ ದಿನದಂದು ಸ್ಕಂದಮಾತೆಯನ್ನು ಪೂಜಿಸಲಾಗುತ್ತದೆ. ಇದು ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ನೀಡುತ್ತದೆ. ಆರಾಧನೆಯ ಫಲಗಳು. 1. ಸ್ಕಂದಮಾತೆಯನ್ನು ಪೂಜಿಸುವುದರಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. 2. ಮಕ್ಕಳು ಇಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಮತ್ತು 3. ಈ ದೇವಿಯು ತನ್ನ ಭಕ್ತರಿಗೆ ಶಕ್ತಿ, ಸಮೃದ್ಧಿ ಮತ್ತು ಮೋಕ್ಷವನ್ನು ಅನುಗ್ರಹಿಸುತ್ತಾಳೆ.